Hello my dear students and my dear friends. I am Mamta, Assistant Professor working in Government First Grade College for Women, ತುಮಕೂರು. ಇಂಗ್ಲೀಷ್ನಲ್ಲಿ ಒಂದು ಪ್ರಾವರ್ಬ್ ಇದೆ, ಎ ಪೆನ್ನಿ ಸೇವ್ಡ್ ಈಸ್ ಎ ಪೆನ್ನಿ ಅರ್ನ್ಡ್ ಅಂತ ಅಂದ್ಬಿಟ್ಟು. ಅಂದರೆ ಉಳಿಕೆಯ ಒಂದು ಪೈಸೆ ಗಳಿಕೆಯ ಒಂದು ಪೈಸೆಯಷ್ಟೇ ಸಮ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇವತ್ತಿನ ಇನ್ಕಮ್ ಟ್ಯಾಕ್ಸ್ ಕ್ಲಾಸ್ನಲ್ಲಿ 6th ಸೆಮಿಸ್ಟರ್ BCom ತುಮಕೂರು ಯೂನಿವರ್ಸಿಟಿನಲ್ಲಿ ಡಿಡಕ್ಷನ್ಸ್ ಫ್ರಮ್ ಗ್ರಾಸ್ ಟೋಟಲ್ ಇನ್ಕಮ್ ಅನ್ನೋವಂಥ ಒಂದು ಚಾಪ್ಟರ್ ಇದೆ. ಏನು ಡಿಡಕ್ಷನ್ಸ್ ಅಂತ ಅಂದರೆ, ಈ ಡಿಡಕ್ಷನ್ಸ್ನ ಕ್ಲೈಮ್ ಮಾಡ್ಕೊಳೋದ್ರಿಂದ ಒಬ್ಬ ಅಸೆಸಿ ಯಾವ ರೀತಿ ಸೇವ್ ಮಾಡ್ಬೋದು ಮನಿನ, ಅಥವಾ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಅಥವಾ ಎಲ್ಲಿಗೆ ಡೊನೇಟ್ ಮಾಡ್ಬೋದು ಅನ್ನೋದನ್ನೆಲ್ಲನೂ ಈ ಡಿಡಕ್ಷನ್ಸ್ನಲ್ಲಿ ಅರ್ಥ ಮಾಡ್ಕೊಳ್ಬೋದು. ಈ ಥರ ಡಿಡಕ್ಷನ್ಸ್ನ ಕ್ಲೈಮ್ ಮಾಡ್ಕೊಳೋದ್ರಿಂದ ಒಬ್ಬ ಇಂಡಿವಿಜುವಲ್ ಅಸೆಸಿಗೂ ಬೆನಿಫಿಟ್ ಆಗುತ್ತೆ, ಅವನು ಟ್ಯಾಕ್ಸ್ನ ಸೇವ್ ಮಾಡ್ಬೋದು, ಜೊತೆಗೆ ಕಂಟ್ರಿ ಎಕಾನಮಿಗೂ ಕಾಂಟ್ರಿಬ್ಯೂಟ್ ಮಾಡ್ದಂಗಾಗತ್ತೆ. ಈ ಥರ ಏನು ಡಿಡಕ್ಷನ್ಸ್ ಅಂದರೆ, ಡಿಡಕ್ಷನ್ಸ್ನಲ್ಲಿ ಏನೇನೆಲ್ಲ ಬರುತ್ತೆ ಅನ್ನೋದನ್ನು ಇವತ್ತಿನ ಪ್ರೆಸೆಂಟೇಷನ್ ಮೂಲಕ ಇನ್ ಡೀಟೈಲ್ಡಾಗಿ ಅರ್ಥ ಮಾಡ್ಕೊಳ್ಳೋಣ. ಡಿಡಕ್ಷನ್ಸ್ ಫ್ರಮ್ ಗ್ರಾಸ್ ಟೋಟಲ್ ಇನ್ಕಮ್. ಫಸ್ಟ್ ಗ್ರಾಸ್ ಟೋಟಲ್ ಇನ್ಕಮ್ ಅಂದರೆ ಏನು ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ಗ್ರಾಸ್ ಟೋಟಲ್ ಇನ್ಕಮ್ ಅಂದರೆ ಏನು? ಇಟ್ ಕಾಂಪ್ರೈಸಸ್ ಆಲ್ ದ ಇನ್ಕಮ್ಸ್ ರಿಸೀವ್ಡ್ ಬೈ ಅನ್ ಇಂಡಿವಿಜುವಲ್ from all the sources. It may be from salaries, or it may be the rental income, or it may be the interest income, or dividends, etc. ಒಬ್ಬ ಪರ್ಸನ್ಗೆ ಯಾವ್ಯಾವ ಸೋರ್ಸಸ್ಸಿಂದ ಇನ್ಕಮ್ ಬಂದಿದೆ ಅನ್ನೋಂಥದ್ದನ್ನು ಎಲ್ಲ ಆ್ಯಡ್ ಮಾಡಿದ್ರೆ ನಮಗೆ ಸಿಗೋಂಥ ಇನ್ಕಮ್ಗೆ ಏನಂತಾರೆ? ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳ್ತಾರೆ. ನೆಕ್ಸ್ಟ್, ವಾಟ್ ಈಸ್ ಡಿಡಕ್ಷನ್ಸ್? ಡಿಡಕ್ಷನ್ ಅಂದರೆ ಏನು? ಇಟ್ ಈಸ್ ಆನ್ ಆ್ಯಕ್ಷನ್ ಆಫ್ ರೆಡ್ಯೂಸಿಂಗ್ ಆರ್ ಸಬ್ಟ್ರಾಕ್ಟಿಂಗ್ ಸಮಥಿಂಗ್ ಅಂತ ಹೇಳ್ತಾರೆ. ಅಂತ ಅಂದರೆ, ಈಗ ಗ್ರಾಸ್ ಟೋಟಲ್ ಇನ್ಕಮ್ನಲ್ಲಿ ನಾವು ಒಂದಷ್ಟು ಡಿಡಕ್ಷನ್ಸ್ನ ಲೆಸ್ ಮಾಡ್ಕೊಂಡ್ಮೇಲೆ ನಮಗೇನು ಸಿಗುತ್ತೆ? ಟೋಟಲ್ ಇನ್ಕಮ್ ಸಿಗುತ್ತೆ. ಏನು ಡಿಡಕ್ಷನ್ಸ್ನ ಮಾಡ್ಕೊಳ್ಬೋದು, ಅಥವಾ ಯಾಕೆ ಡಿಡಕ್ಷನ್ಸ್ನ ಮಾಡ್ಕೊಳ್ತಾರೆ ಇಂಡಿವಿಜುವಲ್ಸ್ ಅಂತ ಅನ್ನೋದನ್ನು ಈಗ ಅರ್ಥ ಮಾಡ್ಕೊಳ್ಳೋಣ. ಈಗ ಯಾವುದೇ ಒಬ್ಬ ಇಂಡಿವಿಜುವಲ್ ಆಗಲಿ ಅಥವಾ ಒಬ್ಬ ಪರ್ಸನ್ ಆಗಲಿ ಜಾಸ್ತಿ ಟ್ಯಾಕ್ಸ್ನ ಪೇ ಮಾಡೋದಕ್ಕೆ ಇಷ್ಟಪಡಲ್ಲ. ಆದಷ್ಟು ಟ್ಯಾಕ್ಸ್ನ ಯಾವ ರೀತಿ ಕಡಿಮೆ ಮಾಡ್ಕೊಳ್ಬೋದು, ಯಾವ ರೀತಿ ಟ್ಯಾಕ್ಸ್ ಲಯಬಿಲಿಟಿನ ಕಡಿಮೆ ಮಾಡ್ಕೊಳ್ಬೋದು ಅಂತ ಅಂದ್ಬಿಟ್ಟು ಒಬ್ಬ ಇಂಡಿವಿಜುವಲ್ ಯೋಚನೆ ಮಾಡ್ತಾ ಇರ್ತಾನೆ. ಆವಾಗ ಅವನೇನು ಮಾಡ್ಬೋದು? ಈ ಒಂದು 80C ಇಂದ 80Uನಲ್ಲಿ ಕೆಲವೊಂದು ಕಡೆ ಅವನು ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ನಲ್ಲಾಗಿರ್ಬೋದು, ಅಥವಾ ಸಬ್ಸ್ಕ್ರಿಪ್ಷನ್ಸ್ ಟು ಎನಿ ನೋಟಿಫೈಡ್ ಬಾಂಡ್ಸ್ ಆಫ್ ನಬಾರ್ಡ್ ಆಗಿರ್ಬೋದು, ಅಥವಾ ಸಬ್ಸ್ಕ್ರಿಪ್ಷನ್ಸ್ ಟುವರ್ಡ್ಸ್ ಎನಿ ನೋಟಿಫೈಡ್ ಯೂನಿಟ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು. ಈ ಥರ ಕೆಲವೊಂದು ಕಡೆ ಇನ್ವೆಸ್ಟ್ಮೆಂಟ್ ಆದರೂ ಮಾಡ್ಬೋದು. ಅಥವಾ ಕೆಲವೊಂದು ಸೆಕ್ಟಾರ್ಗೆ ಅವನು ಡೊನೇಷನ್ನ ಮಾಡಿದ್ದಾನೆ ಅಂತ ಅಂದ್ರೂ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ ಅಥವಾ ಎಷ್ಟು ಡೊನೇಷನ್ ಮಾಡಿದ್ದಾನೆ ಅನ್ನೋದ್ರ ಬೇಸಿಸ್ ಮೇಲೆ ಅಷ್ಟು ಲಯಬಿಲಿಟಿ ಅವನಿಗೆ ಕಡಿಮೆ ಆಗುತ್ತೆ. ಇದಕ್ಕೆ ಡಿಡಕ್ಷನ್ಸ್ ಅಂತ ಹೇಳ್ತಾರೆ. ಒಂದೊಂದು ಸೆಕ್ಷನ್ನು ಒಂದೊಂದು ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗುತ್ತೆ. ಹಂಗಾಗಿ ಫಸ್ಟ್ ಇವಾಗ ನಾವು ಈ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80Uನಲ್ಲಿ ಏನು ಬೇಸಿಕ್ ರೂಲ್ಸ್ ಇದೆ ಅಂದ್ಬಿಟ್ಟು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಕಾನ್ಸೆಪ್ಟ್ ಏನು ಅಂತ ಅಂದರೆ, ದ ಅಗ್ರಿಗೇಟ್ ಅಮೌಂಟ್ ಆಫ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U ಕೆನಾಟ್ ಎಕ್ಸೀಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳ್ತಾರೆ. ಅಂದರೆ 80C ಇಂದ 80Uನಲ್ಲಿ ನಾವು ಎಷ್ಟು ಡಿಡಕ್ಷನ್ಸ್ನ ಕ್ಲೈಮ್ ಮಾಡ್ತಿದ್ವೋ ಅದು ಗ್ರಾಸ್ ಟೋಟಲ್ ಇನ್ಕಮ್ಗಿಂತ ಜಾಸ್ತಿ ಆಗಬಾರ್ದು. ಫಾರ್ ಎಕ್ಸಾಂಪಲ್, ಇವಾಗ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಒಂದು 4 lakh rupees ಇರುತ್ತೆ ಅಂತ ಅಂದರೆ, ನಮಗೆ 80C ಇಂದ 80Uನಲ್ಲಿ ಡಿಡಕ್ಷನ್ಸು 4 lakhಗಿಂತ ಜಾಸ್ತಿ ಅಂದರೆ 5 lakh ಆಯಿತು ಅಂತ ಅಂದರೆ ನಾವು 5 lakhನ ಡಿಡಕ್ಷನ್ಸ್ನ ಕ್ಲೈಮ್ ಮಾಡ್ಕೊಳಕ್ಕೆ ಬರಲ್ಲ. ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ಕ್ಲೈಮ್ ಮಾಡ್ಕೊಳ್ಬೋದೇ ಹೊರತು ಅದಕ್ಕಿಂತ ಜಾಸ್ತಿ ಕ್ಲೈಮ್ ಮಾಡ್ಕೊಳಕ್ಕೆ ಬರಲ್ಲ ಅಂತ ಹೇಳ್ಬೋದು. ಸೆಕೆಂಡ್ ಪಾಯಿಂಟ್ ಏನು ಹೇಳುತ್ತೆ? ನೋ ಡಿಡಕ್ಷನ್ಸ್ ಕೆನ್ ಬಿ ಕ್ಲೈಮ್ಡ್ ಫ್ರಮ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂಡ್ ಕ್ಯಾಶುವಲ್ ಇನ್ಕಮ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಯಬಲ್ ಫಾರ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ ಹೇಳ್ತಾರೆ. ಅಂತ ಅಂದರೆ, ನಾವು ಗ್ರಾಸ್ ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುವಾಗ ಈ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಕ್ಯಾಶುವಲ್ ಇನ್ಕಮ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಯಬಲ್ ಫಾರ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ನ ನಾವು ಅಲ್ಲಿಗೆ ಆ್ಯಡ್ ಮಾಡ್ಕೊಳಲ್ಲ. ಯಾಕೆ ಅಂತ ಅಂದರೆ, ಅದಕ್ಕೆ ನಾವು ಫ್ಲ್ಯಾಟ್ ರೇಟ್ ಆಫ್ ಇಂಟ್ರೆಸ್ಟ್ನ ಪೇ ಮಾಡ್ತೀವಿ. ಹಂಗಾಗಿ ನಾವು ಈ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಕ್ಯಾಶುವಲ್ ಇನ್ಕಮ್ ಮತ್ತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಯಬಲ್ ಫಾರ್ STT ಇದಿಷ್ಟರಲ್ಲೂ ನಾವು ಡಿಡಕ್ಷನ್ಸ್ನ ಕ್ಲೈಮ್ ಮಾಡ್ಕೊಳಕ್ಕೆ ಬರಲ್ಲ. ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೇಲೆ ಫ್ಲ್ಯಾಟ್ ರೇಟು 20% ಕ್ಲೈಮ್ ಮಾಡ್ತೀವಿ, ಮತ್ತು ಕ್ಯಾಶುವಲ್ ಇನ್ಕಮ್ನಲ್ಲೇ 30% ಟ್ಯಾಕ್ಸ್ ರೇಟ್ ಇದೆ, ಮತ್ತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಯಬಲ್ ಫಾರ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸಲ್ಲಿ 15% ಪೇ ಮಾಡಬೇಕಾಗತ್ತೆ. ಯಾಕೆ ಈ ಥರ ಅಂತ ಅಂದರೆ, ಈಗ ಇಂಡಿವಿಜುವಲ್ಸ್ ಏನು ಮಾಡ್ತಾ ಇದ್ರು ಅಂತ ಅಂದರೆ, ಪ್ರೀವಿಯಸ್ 2004ಗಿಂತ ಮುಂಚೆ ಈಗ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಯಬಲ್ ಫಾರ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ ಅಂದರೆ ಅವ್ರಿಗೆ ಎಷ್ಟು
ಪ್ರಾಫಿಟ್ನ ಅರ್ನ್ ಮಾಡಿದ್ದಾರೆ, ಎಷ್ಟು ಸೇಲ್ ಮಾಡಿದ್ದಾರೆ, ಎಷ್ಟು ಕ್ಯಾಪಿಟಲ್ ಗೇನ್ ಬಂದಿದೆ ಅನ್ನೋದ್ರ ಮೇಲೆ ಟ್ಯಾಕ್ಸ್ನ ಸರಿಯಾಗಿ ಪೇ ಮಾಡ್ತಾ ಇರಲಿಲ್ಲ ಅಥವಾ ಟ್ಯಾಕ್ಸ್ನ ಇವೇಡ್ ಮಾಡ್ತಾ ಇದ್ರು. ಈ ಒಂದು ಪ್ರಾಬ್ಲಮ್ನ ತಪ್ಪಿಸ್ಬೇಕು ಅಂತ ಅಂದ್ಬಿಟ್ಟು 2004 ಆದಮೇಲೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಯಾವ ಶೇರ್ಸು ಲಿಸ್ಟೆಡ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲಿಸ್ಟ್ ಆಗಿರುತ್ತೋ ಅಲ್ಲಿ ನಾವೇನಾದರೂ ಶೇರ್ಸ್ನ ಪರ್ಚೇಸ್ ಮಾಡಿದ್ದೀವಿ ಅಂದರೆ ಅದು ವಿತಿನ್ 1 ಇಯರ್ನಲ್ಲಿ ನಾವೇನಾದರೂ ಸೇಲ್ ಮಾಡಿದ್ದೀವಿ ಅಂತ ಅಂದರೆ ಅಲ್ಲಿ ಎಷ್ಟು ನಮಗೆ ಕ್ಯಾಪಿಟಲ್ ಗೇನ್ ಬರುತ್ತೋ ಅದಕ್ಕೆ ನಾವು ಫ್ಲ್ಯಾಟ್ ರೇಟ್ 15% ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ ಅಂದ್ಬಿಟ್ಟು ನಾವು ಪೇ ಮಾಡಬೇಕಾಗತ್ತೆ. ಹಂಗಾಗಿ ನಾವಿಲ್ಲಿ ಈ ಡಿಡಕ್ಷನ್ಸ್ನಲ್ಲಿ ಅದನ್ನು ತೊಗೊಳೋದಕ್ಕೆ ಬರಲ್ಲ. ಇದು ಸೆಕೆಂಡ್ ಪಾಯಿಂಟ್, ಸೆಕೆಂಡ್ ರೂಲ್ಸ್. ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C. There are various tax saving options, but most individuals prefer to claim tax deductions under Section 80C of the Income Tax Act 1961. And this Section 80C, it allows the individuals and HUF to claim tax deductions from gross total income for certain investments and payments. ಅಂತಂದರೆ ಒಬ್ಬ ಇಂಡಿವಿಜುವಲ್ಸ್ಗೆ ಎಷ್ಟೊಂದು ಟ್ಯಾಕ್ಸ್ ಸೇವಿಂಗ್ಸ್ ಆಪ್ಷನ್ಸ್ ಇದೆ. ಅಂದರೂ ಮೆಜಾರಿಟಿ ಆಫ್ ದ ಇಂಡಿವಿಜುವಲ್ಸು ಈ 80Cನಲ್ಲಿ ಟ್ಯಾಕ್ಸ್ ಡಿಡಕ್ಷನ್ಸ್ನ ಕ್ಲೈಮ್ ಮಾಡ್ಕೊಳೋದಕ್ಕೆ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೆಕ್ಷನ್ 80C, ಡಿಡಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಮೇಡ್ ಇನ್ ಸ್ಪೆಸಿಫೈಡ್ ಅಸೆಟ್ಸ್. ಒಬ್ಬ ಅಸೆಸ್ಸಿ ಯಾವೆಲ್ಲ ಸ್ಪೆಸಿಫೈಡ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ ಅಂತ ಅಂದರೆ ಅವನು 80Cನಲ್ಲಿ ಡಿಡಕ್ಷನ್ಸ್ನ ಕ್ಲೈಮ್ ಮಾಡ್ಕೊಳ್ಬೋದು ಅಂತ ಒಂದೊಂದೇ ಪಾಯಿಂಟನ್ನು ನೋಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಪಾಯಿಂಟ್ ಯಾವುದು? ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ. LIC ಅನ್ನೋದು ನಮಗೆಲ್ಲರಿಗೂ ತುಂಬ ಫೆಮಿಲಿಯರ್ ಇರೋಂಥ ಕಾನ್ಸೆಪ್ಟೇ, ಗೊತ್ತಿರೋಂಥದ್ದು. ಈಗ ಇಫ್ ದ ಅಸೆಸ್ಸಿ ಪೇಯ್ಡ್ ಆನ್ ಓನ್ಸ್ ಲೈಫ್ ಆರ್ ಸ್ಪೌಸ್ ಲೈಫ್ ಆರ್ ಚಿಲ್ಡ್ರನ್ಸ್ ಲೈಫ್ and that children, he may be dependent or independent, major or minor, married or unmarried. ಅಂತಂದರೆ ಒಬ್ಬ ಅಸೆಸ್ಸಿ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ನ ಅವನ ಲೈಫ್ ಮೇಲಾದರೂ ಪ್ರೀಮಿಯಮ್ನ ಪೇ ಮಾಡ್ಬೋದು, ಅಥವಾ ಸ್ಪೌಸ್ ಲೈಫ್ ಮೇಲಾದರೂ ಪ್ರೀಮಿಯಮ್ನ ಪೇ ಮಾಡ್ತಾ ಇರಲಿ, ಅಥವಾ ಚಿಲ್ಡ್ರನ್ಸ್ ಲೈಫ್ ಮೇಲಾದರೂ ಪೇ ಮಾಡಲಿ. ಆ ಒಬ್ಬ ಚಿಲ್ಡ್ರನ್ನು ಇಲ್ಲಿ ತುಂಬ ಇಂಪಾರ್ಟೆಂಟು. ಆ ಚಿಲ್ಡ್ರನ್ನು ಆ ಅಸೆಸ್ಸಿ ಮೇಲೆ ಡಿಪೆಂಡ್ ಆದರೂ ಆಗಿರಲಿ ಅಥವಾ ಇಂಡಿಪೆಂಡೆಂಟ್ ಆದರೂ ಆಗಿರಲಿ, ಅಥವಾ ಮೇಜರ್ ಆದರೂ ಆಗಿರಲಿ ಅಥವಾ ಮೈನರ್ ಆದರೂ ಆಗಿರಲಿ, ಮತ್ತು ಮ್ಯಾರಿಡ್ ಆದರೂ ಆಗಿರ್ಬೋದು ಅಥವಾ ಅನ್ಮ್ಯಾರಿಡ್ ಆದರೂ ಆಗಿರ್ಬೋದು. ಆ ಒಂದು ಚಿಲ್ಡ್ರನ್ಸ್ ಲೈಫ್ ಮೇಲೆ ಇವನು ಪ್ರೀಮಿಯಮ್ನ ಪೇ ಮಾಡ್ತಾ ಇದ್ದಾನೆ ಅಂದರೆ ಆ ಒಂದು ಎಷ್ಟು ಪೇ ಮಾಡ್ತಾ ಇದ್ದಾನೋ ಪ್ರೀಮಿಯಮ್ನ ಅಷ್ಟು ಡಿಡಕ್ಷನ್ಸ್ನ ಇವನು 80Cನಲ್ಲಿ ಕ್ಲೈಮ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಪಾಯಿಂಟ್ ಯಾವುದು? ಪೇಮೆಂಟ್ ಮೇಡ್ ಬೈ ದ ಗೌರ್ಮೆಂಟ್ ಎಂಪ್ಲಾಯಿ ಟು ದ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇನ್ಶೂರೆನ್ಸ್ ಸ್ಕೀಮ್ ಅಂತ. ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇನ್ಶೂರೆನ್ಸ್ ಸ್ಕೀಮ್ ಯಾವುದೇ ಸ್ಕೀಮ್ನಲ್ಲಿ ಈ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಪ್ರೀಮಿಯಮ್ನ ಪೇ ಮಾಡ್ತಾ ಇದ್ದಾನೆ ಅಂತಂದರೆ ಅದು 80Cನಲ್ಲಿ ಅವ್ನು ಡಿಡಕ್ಷನ್ಸ್ನ ಕ್ಲೈಮ್ ಮಾಡ್ಕೊಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪೇಮೆಂಟ್ ಮೇಡ್ ಬೈ ಎ ಪರ್ಸನ್ ಅಂಡರ್ ಚಿಲ್ಡ್ರನ್ಸ್ ಡೆಫರ್ಡ್ ಎಂಡೋಮೆಂಟ್ ಅಶ್ಯೂರೆನ್ಸ್ ಪಾಲಿಸಿ. ಚಿಲ್ಡ್ರನ್ ಡೆಫರ್ಡ್ ಎಂಡೋಮೆಂಟ್ ಅಶ್ಯೂರೆನ್ಸ್ ಪಾಲಿಸಿ, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಪಾಲಿಸಿ ಆಫ್ ದ LIC. ಒಬ್ಬ ಅಸೆಸ್ಸಿ ಈ ಚಿಲ್ಡ್ರನ್ಸ್ ಡೆಫರ್ಡ್ ಎಂಡೋಮೆಂಟ್ ಅಶ್ಯೂರೆನ್ಸ್ ಪಾಲಿಸಿನಲ್ಲಿ ತೊಗೊಂಡಿದ್ದಾನೆ ಅಂತ ಅಂದು ಅದರಲ್ಲಿ ಅವನು ಪ್ರೀಮಿಯಮ್ನ ಪೇ ಮಾಡ್ತಾ ಇದ್ದಾನೆ ಅಂದ್ರೂ ಅದು ಸೆಕ್ಷನ್ 80Cನಲ್ಲೇ ಅವನು ಕ್ಲೈಮ್ ಮಾಡ್ಕೊಳ್ಬೋದು. One more important concept is the date of the policy. If the policy is issued before 1/4/2012, then 20% of sum assured or premium paid, whichever is less. If the policy is taken during 2012 or 13, then 10% of sum assured or premium paid, whichever is less. If the policy is issued after 1/4/2013, then 15% of sum assured or premium paid, whichever is less. ಅಂತ ಅಂದರೆ ಈಗ ಒಬ್ಬ ಅಸೆಸ್ಸಿ ಅವನ ಪ್ರೀವಿಯಸ್ ಇಯರ್ನಲ್ಲಿ ಎಷ್ಟು ಪ್ರೀಮಿಯಮ್ನ ಪೇ ಮಾಡಿದನೋ ಅಷ್ಟು ಪೂರ್ತಿನೂ ಅವನು ಡಿಡಕ್ಷನ್ಸ್ನ ಕ್ಲೈಮ್ ಮಾಡ್ಕೊಳೋದಕ್ಕೆ ಬರಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಒಬ್ಬ ಅಸೆಸ್ಸಿ 1/4/2012ಗಿಂತ ಮುಂಚೆನೇ ಅವನು ಒಂದು ಪಾಲಿಸಿನ ತೊಗೊಂಡಿರ್ತಾನೆ. ಅದು 2022ನಲ್ಲಿ ಅದು ಮೆಚ್ಯೂರ್ಡ್ ಆಗ್ತಾ ಇರುತ್ತೆ. ಮೆಚ್ಯೂರ್ಡ್ ಆದಾಗ 10 lakh rupees ಅವನಿಗೆ ಬರ್ತಾ ಇರುತ್ತೆ ಅಂತಂದರೆ ಆ ಒಂದು 10 lakh rupeesಗೆ ಏನಂತಾರೆ? ಸಮ್ ಅಶ್ಯೂರ್ಡ್ ಅಂತ ಅಂತಾರೆ. ಆ 10 lakh ಮೇಲೆ 20%ನ ಕ್ಯಾಲ್ಕುಲೇಟ್ ಮಾಡಿದ್ರೆ 2 lakh rupees ಬರುತ್ತೆ. ಆ 2 lakhನ ಅವ್ನು ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ ಇಯರ್ನಲ್ಲಿ ಅವನು 1 lakh ಪ್ರೀಮಿಯಮ್ನ ಪೇ ಮಾಡಿರ್ತಾನೆ ಅಂತ ಅಂದ್ಕೊಳ್ಳೋಣ. ಆವಾಗ ನಾವೇನು ಮಾಡಬೇಕು? 2 lakhನ 1 lakh ಜೊತೆ ಕಂಪೇರ್ ಮಾಡಬೇಕು. ಯಾವುದು ಕಮ್ಮಿ ಇದೆ? 1 lakh ಕಮ್ಮಿ ಇದೆ. ಹಂಗಾಗಿ 1 lakhನ್ನು ಮಾತ್ರ ಅವನು 80Cನಲ್ಲಿ ಕ್ಲೈಮ್ ಮಾಡ್ಕೊಳ್ಬೋದು. ಅದೇ ಥರ 2012-13 ಆದರೆ 10% ಆಫ್ ಸಮ್ ಅಶ್ಯೂರ್ಡ್ ಆರ್ ಪ್ರೀಮಿಯಂ ಪೇಯ್ಡ್ ವಿಚ್ ಎವರ್ ಈಸ್ ಲೆಸ್. ಅದೇ ಅವನೇನಾದ್ರು 1/4/2013 ಆದಮೇಲೆ ಅಂದರೆ ಇವಾಗ ಯಾವಾಗಲೇ ಅವನು
ಪಾಲಿಸಿನ ತೊಗೊಂಡಿದ್ದಾನೆ ಅಂತ ಅಂದರೆ 15% ಆಫ್ ಸಮ್ ಅಶ್ಯೂರ್ಡ್ ಆರ್ ಪ್ರೀಮಿಯಂ ಪೇಡ್ ವಿಚ್ ಎವರ್ ಈಸ್ ಲೆಸ್. ಅದೆರಡು ಕಂಪೇರ್ ಮಾಡಿಬಿಟ್ಟು ಯಾವುದು ಕಡಿಮೆ ಅಮೌಂಟ್ ಇರುತ್ತೋ ಅದನ್ನು ಅವ್ನು ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C ಅವನು ಅದನ್ನು ಕ್ಲೈಮ್ ಮಾಡ್ಕೊಳ್ಬೋದು. ಸೆಕ್ಷನ್ 80C ಮಾಡ್ಬೋದಾಗಿರೋಂಥ ಇನ್ವೆಸ್ಟ್ಮೆಂಟಲ್ಲಿ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಬಗ್ಗೆ ಈಗಾಗಲೇ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಇವಾಗ ಸೆಕೆಂಡ್ ಪಾಯಿಂಟ್ ನೋಡೋಣ. ಸಬ್ಸ್ಕ್ರಿಪ್ಷನ್ ಟು ಎನಿ ನೋಟಿಫೈಡ್ ಬಾಂಡ್ಸ್ ಆಫ್ ನಬಾರ್ಡ್. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಇಶ್ಯೂ ಮಾಡುವಂಥ ಕೆಲವೊಂದು ನೋಟಿಫೈಡ್ ಬಾಂಡ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಅದು ಸೆಕ್ಷನ್ 80C ಡಿಡಕ್ಷನ್ಸ್ನ ಕ್ಲೈಮ್ ಮಾಡ್ಕೊಳ್ಬೋದು. ನೆಕ್ಸ್ಟು ಸಬ್ಸ್ಕ್ರಿಪ್ಷನ್ ಟುವರ್ಡ್ಸ್ ನೋಟಿಫೈಡ್ ಯೂನಿಟ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಆಫ್ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ. ಮ್ಯೂಚುವಲ್ ಫಂಡ್ಸ್ನಲ್ಲಿ ಎಷ್ಟೊಂದು ಸ್ಕೀಮ್ಸ್ ಇರುತ್ತೆ. ಈಕ್ವಿಟಿ ಫಂಡ್ಸ್ ಅಂತ ಇದೆ, ಬ್ಯಾಲೆನ್ಸ್ಡ್ ಫಂಡ್ಸ್ ಅಂತ ಇರುತ್ತೆ, ಫಿಕ್ಸೆಡ್ ಇನ್ಕಮ್ ಫಂಡ್ಸ್ ಅಂತ ಇರುತ್ತೆ, ಇಂಡೆಕ್ಸ್ಡ್ ಫಂಡ್ಸ್ ಅಂತ ಇರುತ್ತೆ. ಅದೇ ರೀತಿಯಲ್ಲಿ ಕೆಲವೊಂದು ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ಅಂತ ಅನ್ನೋಂಥ ಕೆಲವೊಂದು ಸ್ಕೀಮ್ ಇರ್ಬೋದು, ಅಥವಾ ಮ್ಯೂಚುವಲ್ ಫಂಡ್ಸ್ ಇಶ್ಯೂ ಮಾಡೋವಂಥ ಕೆಲವೊಂದು ನೋಟಿಫೈಡ್ ಯೂನಿಟ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದು ಸೆಕ್ಷನ್ 80C ಡಿಡಕ್ಷನ್ಸ್ನ ಕ್ಲೈಮ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಫೋರ್ತ್ ಪಾಯಿಂಟ್, ಸಬ್ಸ್ಕ್ರಿಪ್ಷನ್ ಟು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಪ್ಲಸ್ ಅಕ್ರೂಡ್ ಇಂಟ್ರೆಸ್ಟ್ ಆನ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಂತ. ಅಂದರೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್ನ ಇವನ್ನೇನಾನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅದು ಡಿಡಕ್ಷನ್ಸ್ನಲ್ಲಿ 80C ಕ್ಲೈಮ್ ಮಾಡ್ಕೊಳ್ಬೋದು. ಪ್ಲಸ್ ಆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ನಲ್ಲಿ ಎಷ್ಟು ಇಂಟ್ರೆಸ್ಟ್ ಬರುತ್ತೋ ಆ ಇಂಟ್ರೆಸ್ಟು ಸೆಕ್ಷನ್ 80C ನಾವು ಡಿಡಕ್ಷನ್ಸ್ನ ಕ್ಲೈಮ್ ಮಾಡ್ಕೊಳ್ಬೋದು. ನೆಕ್ಸ್ಟು ಡಿಪಾಸಿಟ್ ಇನ್ ಸುಕನ್ಯಾ ಸಮೃದ್ಧಿ ಅಕೌಂಟ್. ಏನಿದು ಸುಕನ್ಯಾ ಸಮೃದ್ಧಿ ಸ್ಕೀಮ್ ಅಂತ ಅಂದರೆ 2005 ನರೇಂದ್ರ ಮೋದಿಯವರು ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋ ಒಂದು ಸ್ಕೀಮ್ನಲ್ಲಿ ಈ ಸುಕನ್ಯಾ ಸಮೃದ್ಧಿ ಸ್ಕೀಮನ್ನು ಒಂದು ಸ್ಕೀಮು. ಇದು ಹೆಣ್ಮಕ್ಳು ವಿದ್ಯಾಭ್ಯಾಸ ಅಥವಾ ಅವ್ರ ಮದುವೆ ಖರ್ಚಿಗೋಸ್ಕರ ಫಂಡ್ಸ್ನ ಡೆವಲಪ್ ಮಾಡೋದಕ್ಕೋಸ್ಕರ ಅಥವಾ ಫಂಡ್ಸ್ನ ಬಿಲ್ಡ್ ಮಾಡೋದಕ್ಕೆ ಪ್ರಮೋಟ್ ಮಾಡೋದಕ್ಕೋಸ್ಕರ ಸ್ಟಾರ್ಟ್ ಆಗಿರೋಂಥ ಸ್ಕೀಮು ಸುಕನ್ಯಾ ಸಮೃದ್ಧಿ ಸ್ಕೀಮ್ ಅಂತ. ಈ ಥರ ಹೆಣ್ಮಕ್ಳು ಪೇರೆಂಟ್ಸು ಆ ಮಗು 10 ವರ್ಷ ಆಗೋ ತನಕನೂ ಈ ಸ್ಕೀಮ್ನಲ್ಲಿ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಈ ಒಂದು ಸುಕನ್ಯಾ ಸಮೃದ್ಧಿ ಸ್ಕೀಮ್ನಲ್ಲಿ ಅಮೌಂಟನ್ನು ಡಿಪಾಸಿಟ್ ಮಾಡಿದ್ದಾರೆ ಅಂತ ಅಂದರೆ ಆ ಅಮೌಂಟು ಸಹ ಸೆಕ್ಷನ್ 80C ಡಿಡಕ್ಷನ್ಸ್ನ ಕ್ಲೈಮ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಫಿಫ್ತ್ ಪಾಯಿಂಟ್, ಎನಿ ಸಮ್ ಪೇಯ್ಡ್ ಆ್ಯಸ್ ಟ್ಯೂಷನ್ ಫೀಸ್ ಟು ಎನಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ ಫಾರ್ ಫುಲ್ ಟೈಮ್ ಎಜುಕೇಷನ್ ಆಫ್ ಎನಿ 2 ಚಿಲ್ಡ್ರನ್ ಆಫ್ ಅನ್ ಇಂಡಿವಿಜುವಲ್ ಅಂತ ಹೇಳ್ತಾರೆ. ಇವಾಗ ನಾವು ಮಕ್ಕಳನ್ನ ಅಡ್ಮಿಷನ್ ಮಾಡೋದಕ್ಕೆ ಅಂತ ಹೋದಾಗ ನಮಗೆ ರೆಸಿಪ್ಟ್ನಲ್ಲಿ ಟ್ಯೂಷನ್ ಫೀಸ್ ಅಂತಲೂ ಒಂದು ಅಮೌಂಟ್ ಹಾಕಿರ್ತಾರೆ. ಆ ಟ್ಯೂಷನ್ ಫೀಸನ್ನು ನಾವು 80C ಕ್ಲೈಮ್ ಮಾಡ್ಕೊಳ್ಬೋದು. ಇದು ಮ್ಯಾಕ್ಸಿಮಮ್ 2 ಚಿಲ್ಡ್ರನ್ಗೆ ಮಾತ್ರ ನಾವು ಕ್ಲೈಮ್ ಮಾಡ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ. 2 ಚಿಲ್ಡ್ರನ್ಗಿಂತ ಜಾಸ್ತಿ ಚಿಲ್ಡ್ರನ್ ಇದ್ದರು ಅಂತ ಅಂದರೆ ಅದನ್ನು ನಾವು ಕ್ಲೈಮ್ ಮಾಡ್ಕೊಳೋದಕ್ಕೆ ಬರಲ್ಲ. ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಸ್ಟ್ಯಾಟ್ಯೂಟರಿ ಪ್ರಾವಿಡೆಂಟ್ ಫಂಡ್ ಆ್ಯಂಡ್ ರೆಕಾಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್. SPF ಮತ್ತು RPFನಲ್ಲಿ ಅಮೌಂಟನ್ನು ಏನಾದರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಅಂದರೆ ಆ ಅಮೌಂಟನ್ನು ಸೆಕ್ಷನ್ 80C ಕ್ಲೈಮ್ ಮಾಡ್ಕೊಳ್ಬೋದು. ಆ್ಯಂಡ್ 7th ಪಾಯಿಂಟ್, ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಆ್ಯಂಡ್ ಸ್ಪೆಸಿಫಿಕಲಿ ಅಮೌಂಟ್ ಡಿಪಾಸಿಟೆಡ್ ಇನ್ ದ ಅಕೌಂಟ್ ಆಫ್ ಹಿಸ್ ಆರ್ ಹರ್ ಸ್ಪೌಸ್ ಆರ್ ಚಿಲ್ಡ್ರನ್ ಈಸ್ ಎಲಿಜಿಬಲ್ ಫಾರ್ ಡಿಡಕ್ಷನ್. ಪಬ್ಲಿಕ್ ಪ್ರಾವಿಡೆಂಟ್ ಫಂಡಲ್ಲಿ ಇವನೇನಾದರೂ ಅಮೌಂಟನ್ನು ಕಾಂಟ್ರಿಬ್ಯೂಟ್ ಮಾಡಿದ್ದಾನೆ ಅಂತ ಅಂದರೆ ಅದು ಸೆಕ್ಷನ್ 80C ಡಿಡಕ್ಷನ್ಸ್ನ ಕ್ಲೈಮ್ ಮಾಡ್ಕೊಳ್ಬೋದು. ಆದರೆ ಯಾರ ಹೆಸರಲ್ಲಿ ಆ ಅಮೌಂಟನ್ನು ಪೇ ಮಾಡಿರಬೇಕು, ಪಬ್ಲಿಕ್ ಪ್ರಾವಿಡೆಂಟ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರಬೇಕು ಅಂದರೆ ಅದು ಅಸೆಸಿ ಹೆಸರಲ್ಲಾಗಿರ್ಬೋದು ಅಥವಾ ಸ್ಪೌಸ್ ಹೆಸರಲ್ಲಾಗಿರ್ಬೋದು ಅಥವಾ ಚಿಲ್ಡ್ರನ್ ಹೆಸರಲ್ಲಾಗಿರ್ಬೋದು. ಅವನೇನಾನ ಪಬ್ಲಿಕ್ ಪ್ರಾವಿಡೆಂಟ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ ಅಂತ ಅಂದರೆ ಅದನ್ನು ಮಾತ್ರ ಡಿಡಕ್ಷನ್ಸ್ ಕ್ಲೈಮ್ ಮಾಡ್ಕೊಳ್ಬೋದೇ ಹೊರತು ಇವ್ರು 3 ಜನ ಬಿಟ್ಟು ಬೇರೆಯವ್ರ ಹೆಸರಲ್ಲಿ PPF ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ ಅಂತ ಅಂದರೆ ಅದನ್ನು 80C ಕ್ಲೈಮ್ ಮಾಡ್ಕೊಳೋದಕ್ಕೆ ಬರಲ್ಲ. ಓಕೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ. 8th ಪಾಯಿಂಟ್, ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಆ್ಯನ್ ಅಪ್ರೂವ್ಡ್ ಸೂಪರ್ ಆ್ಯನ್ಯುಯೇಷನ್ ಫಂಡ್. ಏನು ಸೂಪರ್ ಆ್ಯನ್ಯುಯೇಷನ್ ಅಂದರೆ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಪೆನ್ಷನ್ ಪ್ರೋಗ್ರಾಮ್. ಇಟ್ ಈಸ್ ಕ್ರಿಯೇಟೆಡ್ ಫಾರ್ ದ ಬೆನಿಫಿಟ್ ಆಫ್ ದ ಎಂಪ್ಲಾಯಿ. ಇದು ಅಷ್ಟೇ, ಸೂಪರ್ ಆ್ಯನ್ಯುಯೇಷನ್ ಫಂಡ್ ಅಂದರೆ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಟೈಪ್ ಆಫ್ ದ ಪೆನ್ಷನ್ ಸ್ಕೀಮ್. ಈ ಒಂದು ಸ್ಕೀಮ್ನಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ರು ಅದು ಸೆಕ್ಷನ್ 80C ಡಿಡಕ್ಷನ್ಸ್ನ ಕ್ಲೈಮ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಎನಿ ನೋಟಿಫೈಡ್ ಪೆನ್ಷನ್ ಫಂಡ್ ಸೆಟಪ್ ಬೈ ದ ಮ್ಯೂಚುವಲ್ ಫಂಡ್ಸ್ ಆರ್ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ. ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾದ ಮ್ಯೂಚುವಲ್ ಫಂಡ್ಸ್ನಲ್ಲಿ ಯಾವುದಾದ್ರು ನೋಟಿಫೈಡ್ ಪೆನ್ಷನ್ ಸ್ಕೀಮ್ನಲ್ಲಿ ಅಮೌಂಟನ್ನು ಕಾಂಟ್ರಿಬ್ಯೂಟ್ ಮಾಡಿದ್ರು ಅದು ಸೆಕ್ಷನ್ 80C ಡಿಡಕ್ಷನ್ಸ್ನ ಕ್ಲೈಮ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ ಆಫ್ LIC ಮ್ಯೂಚುವಲ್ ಫಂಡ್ಸ್.
ಅಂದರೆ LIC ಮ್ಯೂಚುವಲ್ ಫಂಡ್ಸ್ನ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲ್ಯಾನ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಅದು ATCನಲ್ಲಿ ಬರುತ್ತೆ. ಈ ಒಂದು ಸ್ಕೀಮ್ನ ಮುಂಚೆ ಧನರಕ್ಷಾ ಪ್ಲ್ಯಾನ್ ಅಂತ ಅಂದ್ಬಿಟ್ಟು ಕರೀತಾ ಇದ್ರು, ಇವಾಗ ಅದನ್ನು ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲ್ಯಾನ್ ಅಂತ ಕರೀತಾರೆ. ನೆಕ್ಸ್ಟ್, ರೀಪೇಮೆಂಟ್ ಟುವರ್ಡ್ಸ್ ದ ಕಾಸ್ಟ್ ಆಫ್ ಪರ್ಚೇಸ್ ಆರ್ ಕನ್ಸ್ಟ್ರಕ್ಷನ್ ಆಫ್ ಎ ರೆಸಿಡೆನ್ಷಿಯಲ್ ಪ್ರಾಪರ್ಟಿ. ಇಲ್ಲಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂದರೆ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಅಂತಾರೆ. ನಾವು ನಮ್ಮ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿನ ಕಟ್ಕೊಳೋದಕ್ಕೋಸ್ಕರ ಅಥವಾ ಪರ್ಚೇಸ್ ಮಾಡೋದಕ್ಕೋಸ್ಕರ ಏನಾದರೂ ಸಾಲ ತೊಗೊಂಡಿದ್ರೆ, ಲೋನ್ ತೊಗೊಂಡಿದ್ರೆ, ಆ ಲೋನ್ನಲ್ಲಿ 2 ಥರ ಡಿವೈಡ್ ಆಗುತ್ತೆ. ನಾವು ರೀಪೇಮೆಂಟ್ ಮಾಡ್ತೀವಲ್ಲ ಲೋನ್ ಅಮೌಂಟು, ಅದರಲ್ಲಿ ಒಂದು ಪ್ರಿನ್ಸಿಪಲ್ ಅಮೌಂಟ್ ಅಂತೀವಿ, ಇನ್ನೊಂದು ಇಂಟ್ರೆಸ್ಟ್ ಅಮೌಂಟ್ ಅಂತೀವಿ. ಆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಎಲ್ಲ ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನಲ್ಲಿ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊತೀವಿ. ಈಗ ಇಲ್ಲಿ ಪ್ರಿನ್ಸಿಪಲ್ ಅಮೌಂಟನ್ನು ಎಷ್ಟು ಪೇ ಮಾಡಿರ್ತೀವೋ ಅದು ನಾವು ಸೆಕ್ಷನ್ 80C ಡಿಡಕ್ಷನ್ಸ್ನ ಕ್ಲೈಮ್ ಮಾಡ್ಕೊಳ್ಬೋದು. ಆ ಒಂದು ಲೋನು ಗೌರ್ಮೆಂಟ್ ಬ್ಯಾಂಕಿಂದ ಆಗಿರ್ಬೋದು, ಕೋಆಪರೇಟಿವ್ ಬ್ಯಾಂಕಿಂದ ಆಗಿರ್ಬೋದು, LICಯಿಂದ ಆಗಿರ್ಬೋದು, ನ್ಯಾಷನಲ್ ಹೌಸಿಂಗ್ ಬ್ಯಾಂಕಿಂದ ಆಗಿರ್ಬೋದು, ಎಲ್ಲಿಂದನೇ ಲೋನ್ನ ತೊಗೊಂಡಿದ್ರು ನಾವು ಪ್ರತಿ ತಿಂಗಳು ಎಷ್ಟು ಅಮೌಂಟನ್ನು ಕಟ್ತಾ ಇದ್ದೀವೋ ಅದರಲ್ಲಿ ಪ್ರಿನ್ಸಿಪಲ್ ಅಮೌಂಟನ್ನು ಮಾತ್ರ ನಾವು ಸೆಕ್ಷನ್ 80C ಡಿಡಕ್ಷನ್ಸ್ನ ಕ್ಲೈಮ್ ಮಾಡ್ಕೊಳ್ಬೋದು. ನೆಕ್ಸ್ಟ್, ಎನಿ ಸಮ್ ಪೇಯ್ಡ್ ಆಸ್ ಸಬ್ಸ್ಕ್ರಿಪ್ಷನ್ ಟು ಹೋಮ್ ಲೋನ್ ಅಕೌಂಟ್ ಸ್ಕೀಮ್ ಆಫ್ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಆರ್ ಕಾಂಟ್ರಿಬ್ಯೂಷನ್ ಟು ಎನಿ ನೋಟಿಫೈಡ್ ಪೆನ್ಷನ್ ಫಂಡ್ ಸೆಟ್ ಅಪ್ ಬೈ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್. ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ನ ಹೋಮ್ ಲೋನ್ ಅಕೌಂಟ್ ಸ್ಕೀಮ್ನಲ್ಲಿ ನಾವೇನಾದರೂ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ಸೆಕ್ಷನ್ 80C ಡಿಡಕ್ಷನ್ಸ್ನ ಕ್ಲೈಮ್ ಮಾಡ್ಕೊಳ್ಬೋದು. ಅಥವಾ ನ್ಯಾಷನಲ್ ಹೌಸಿಂಗ್ ಸ್ಕೀಮ್ನ ಯಾವುದಾದ್ರೂ ನೋಟಿಫೈಡ್ ಪೆನ್ಷನ್ ಫಂಡ್ನಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ರು ಅದು ಸೆಕ್ಷನ್ 80C ಡಿಡಕ್ಷನ್ಸ್ನ ಕ್ಲೈಮ್ ಮಾಡ್ಕೊಳ್ಬೋದು. ನೆಕ್ಸ್ಟ್, ಪೇಮೆಂಟ್ ಫಾರ್ ನೋಟಿಫೈಡ್ ಆನ್ಯುಟಿ ಪ್ಲ್ಯಾನ್ ಆಫ್ LIC, ದಟ್ ಈಸ್ ಜೀವನ್ ಧಾರ ಆ್ಯಂಡ್ ಜೀವನ್ ಅಕ್ಷಯ್. ಇದು ಅಷ್ಟೇ ಪೆನ್ಷನ್ ಪ್ಲ್ಯಾನ್ ಥರನೇ. ಈ ಒಂದು ಜೀವನ್ ಧಾರ ಅಥವಾ ಜೀವನ್ ಅಕ್ಷಯ್ ಅನ್ನೋ ಒಂದು ಸ್ಕೀಮ್ನಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ ಅಂದರೆ ಅಸೆಸಿ ಅದು ಸೆಕ್ಷನ್ 80C ಡಿಡಕ್ಷನ್ಸ್ನ ಕ್ಲೈಮ್ ಮಾಡ್ಕೊಳ್ಬೋದು. ನೆಕ್ಸ್ಟ್, ಎನಿ ಸಮ್ ಡಿಡಕ್ಟೆಡ್ ಫ್ರಮ್ ಸ್ಯಾಲ್ರಿ ಪೇಯಬಲ್ ಟು ಎ ಗೌರ್ಮೆಂಟ್ ಎಂಪ್ಲಾಯಿ ಫಾರ್ ದ ಪರ್ಪಸ್ ಆಫ್ ಸೆಕ್ಯೂರಿಂಗ್ ಹಿಮ್ ಎ ಡಿಫರ್ಡ್ ಆನ್ಯುಟಿ. ಗೌರ್ಮೆಂಟ್ ಎಂಪ್ಲಾಯೀಸ್ನ ಸ್ಯಾಲ್ರಿನಲ್ಲೇ ಏನಾದರೂ ಈ ಆ್ಯನ್ಯುಟಿಗೋಸ್ಕರ ಅಥವಾ ಫ್ಯೂಚರ್ ಪೆನ್ಷನ್ಗೋಸ್ಕರ ಏನಾದರೂ ಡಿಡಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಮ್ಯಾಕ್ಸಿಮಮ್ 20% ಆಫ್ ಸ್ಯಾಲ್ರಿ ಅಷ್ಟು ಅಮೌಂಟನ್ನು ನಾವು ಸೆಕ್ಷನ್ 80C ಡಿಡಕ್ಷನ್ಸ್ನ ಕ್ಲೈಮ್ ಮಾಡ್ಕೊಳ್ಬೋದು. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. 15th ಪಾಯಿಂಟ್, ಅಮೌಂಟ್ ಡಿಪಾಸಿಟೆಡ್ ಇನ್ 5-year ಟೈಮ್ ಡಿಪಾಸಿಟ್ ಸ್ಕೀಮ್ ಇನ್ ಪೋಸ್ಟ್ ಆಫೀಸ್. ಟೈಮ್ ಡಿಪಾಸಿಟ್ ಇಟ್ ಈಸ್ ನಥಿಂಗ್ ಬಟ್ ದ ಫಿಕ್ಸೆಡ್ ಡಿಪಾಸಿಟ್. ಪೋಸ್ಟ್ ಆಫೀಸ್ನಲ್ಲಿ ಫಿಕ್ಸೆಡ್ ಡಿಪಾಸಿಟ್ನಲ್ಲಿ ನೀವೇನಾದರೂ ಅಮೌಂಟನ್ನು ಡಿಪಾಸಿಟ್ ಮಾಡಿದ್ದೀರಾ ಅಂತ ಅಂದರೆ ಅದು ಸೆಕ್ಷನ್ 80C ಬರುತ್ತೆ. ನೆಕ್ಸ್ಟ್, 16th ಪಾಯಿಂಟ್, ಅಮೌಂಟ್ ಡಿಪಾಸಿಟೆಡ್ ಅಂಡರ್ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್. ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ನಲ್ಲಿ ಅಮೌಂಟ್ನ ಡಿಪಾಸಿಟ್ ಮಾಡಿದ್ರು ಅದು ಸೆಕ್ಷನ್ 80C ಡಿಡಕ್ಷನ್ಸ್ನ ಕ್ಲೈಮ್ ಮಾಡ್ಕೊಳ್ಬೋದು. ನೆಕ್ಸ್ಟ್, 17th ಪಾಯಿಂಟ್, ಎನಿ ಸಮ್ ಪೇಯ್ಡ್ ಆ್ಯಸ್ ಸಬ್ಸ್ಕ್ರಿಪ್ಷನ್ ಟು ಎನಿ ಸ್ಕೀಮ್ ಆಫ್ ಹುಡ್ಕೋ. ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹುಡ್ಕೋ ಅಂತ ಅಂದರೆ. ನೆಕ್ಸ್ಟ್, ಹೌಸಿಂಗ್ ಬೋರ್ಡ್ ಅಂದರೆ ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಶ್ಯೂ ಮಾಡೋಂಥ ಕೆಲವೊಂದು ಸೆಕ್ಯೂರಿಟೀಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು. ಅಥವಾ ಹೌಸಿಂಗ್ ಬೋರ್ಡ್, ಏನಕ್ಕೆ ಹೌಸಿಂಗ್ ಬೋರ್ಡ್ ಇರುತ್ತೆ ಅಂತ ಅಂದರೆ ಸಿಟೀಸ್ನ ಮತ್ತು ಟೌನ್ಸ್ನ ಪ್ರಾಪರಾಗಿ ಪ್ಲ್ಯಾನ್ ಮಾಡೋದಕ್ಕೆ, ಡೆವಲಪ್ಮೆಂಟ್ ಮಾಡೋದಕ್ಕೆ, ಇಂಪ್ರೂವ್ಮೆಂಟ್ ಮಾಡೋದಕ್ಕೋಸ್ಕರ ಈ ಹೌಸಿಂಗ್ ಬೋರ್ಡ್ ಅಂತ ಇರುತ್ತೆ. ಈ ಹೌಸಿಂಗ್ ಬೋರ್ಡ್ ಇಶ್ಯೂ ಮಾಡುವಂಥ ಸೆಕ್ಯೂರಿಟೀಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಎಷ್ಟು ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೋ ಅಷ್ಟು ಅಮೌಂಟು ಸೆಕ್ಷನ್ 80C ಡಿಡಕ್ಷನ್ಸ್ನ ಕ್ಲೈಮ್ ಮಾಡ್ಕೊಳ್ಬೋದು ಒಬ್ಬ ಅಸೆಸಿ. ಓಕೆ, ನಾವು ಇಷ್ಟೋ ತನಕ ಸೆಕ್ಷನ್ 80C ಯಾವ್ಯಾವೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ತಿಳ್ಕೊಂಡ್ವಿ. ಈಗ ಸೆಕ್ಷನ್ 80C ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದಾವೆ, ಅದನ್ನು ನೋಡ್ತಾ ಹೋಗೋಣ ಒನ್ ಬೈ ಒನ್. ಅದರಲ್ಲಿ ಫಸ್ಟ್ ಪಾಯಿಂಟ್, ಕಾಂಟ್ರಿಬ್ಯೂಷನ್ ಟು URPF ಡಸ್ ನಾಟ್ ಕ್ವಾಲಿಫೈ ಫಾರ್ ಡಿಡಕ್ಷನ್ಸ್. ಈಗ ನಾವು 80C ಎಕ್ಸ್ಪ್ಲೈನ್ ಮಾಡುವಾಗ ನಾನು ಹೇಳಿದ್ದೆ ರೆಕಾಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್, ಸ್ಟ್ಯಾಟ್ಯೂಟರಿ ಪ್ರಾವಿಡೆಂಟ್ ಫಂಡ್ ಮತ್ತು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಫಾರ್ ದ ಪಬ್ಲಿಕ್ ಪ್ರಾವಿಡೆಂಟ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಅಸೆಸಿ ಹೆಸರಲ್ಲಿ, ಸ್ಪೌಸ್ ಹೆಸರಲ್ಲಿ, ಚಿಲ್ಡ್ರನ್ ಹೆಸರಲ್ಲಿ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು 80C ಡಿಡಕ್ಷನ್ಸ್ನ ಕ್ಲೈಮ್ ಮಾಡ್ಕೊಳ್ಬೋದು ಅಂತ ಈಗಾಗಲೇ ಹೇಳಿದ್ದೀನಿ. ಆದರೆ ಅನ್ರೆಕಾಗ್ನೈಸ್ಡ್ ಪ್ರಾವಿಡೆಂಟ್ ಫಂಡಲ್ಲಿ ಏನಾದರೂ ಒಬ್ಬ ಅಸೆಸಿ ಕಾಂಟ್ರಿಬ್ಯೂಟ್ ಮಾಡಿದ್ದಾನೆ ಅಂತ ಅಂದರೆ ಅದು 80C ಡಿಡಕ್ಷನ್ಸ್ನಲ್ಲಿ ಕ್ಲೈಮ್ ಮಾಡೋದಕ್ಕೆ ಬರಲ್ಲ. ಇದು ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಯಾವುದು ಅಂದರೆ
ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ನ ಪೇ ಮಾಡಿದ್ದಾನೆ ಒಬ್ಬ ಅಸೆಸಿ ಅಂದರೆ ಅದು ಅಸೆಸಿ ಹೆಸರಲ್ಲಿ, ಸ್ಪೌಸ್ ಹೆಸರಲ್ಲಿ, ಚಿಲ್ಡ್ರನ್ ಹೆಸರಲ್ಲಿ ಮಾತ್ರ ಪ್ರೀಮಿಯಮ್ನ ಪೇ ಮಾಡಿದರೆ ಅದು 80C ಬರುತ್ತೆ. ಅದೇ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಏನಾದರೂ ಫಾದರ್ಗೆ ಅಥವಾ ಮದರ್, ಬ್ರದರ್, ಸಿಸ್ಟರ್, ಅಂಕಲ್ಸ್ ಲೈಫ್ ಮೇಲೆ ಏನಾದರೂ ಇವನು ಪ್ರೀಮಿಯಮ್ನ ಪೇ ಮಾಡಿದ್ದಾನೆ ಅಂದರೆ ಅದು ಸೆಕ್ಷನ್ 80C ಡಿಡಕ್ಷನ್ಸ್ನ ಕ್ಲೈಮ್ ಮಾಡ್ಕೊಳೋದಕ್ಕೆ ಬರಲ್ಲ. Next, third point, investment or deposit in the scheme mentioned under section 80C can be made out of the taxable income. ಏನೇ ಇನ್ವೆಸ್ಟ್ಮೆಂಟ್ ಅಥವಾ ಡಿಪಾಸಿಟ್ ಮಾಡಿದ್ರು ಅದು ಅವನ ಟ್ಯಾಕ್ಸಬಲ್ ಇನ್ಕಮ್ನಿಂದಲೇ ಆ ಇನ್ವೆಸ್ಟ್ಮೆಂಟ್ ಅಥವಾ ಡಿಪಾಸಿಟ್ ಮಾಡಿದರೆ ಮಾತ್ರ ಆ ಸೆಕ್ಷನ್ 80C ಡಿಡಕ್ಷನ್ಸ್ನ ಕ್ಲೈಮ್ ಮಾಡ್ಕೊಳ್ಬೋದು. ನೆಕ್ಸ್ಟ್, ಫೋರ್ತ್ ಪಾಯಿಂಟ್, ಅಮೌಂಟ್ ಡ್ಯೂ ಬಟ್ ನಾಟ್ ಪೇಯ್ಡ್ ಆನ್ ಆರ್ ಬಿಫೋರ್ 31st March of the relevant previous year shall not qualify for deductions under section 80C ಅಂತ ಅಂದರೆ ನಾವು ಡಿಡಕ್ಷನ್ಸ್ನ ಕ್ಲೈಮ್ ಮಾಡ್ಕೊಳ್ಬೇಕು ಅಂದರೆ ಈ ಒಂದು ಇನ್ವೆಸ್ಟ್ಮೆಂಟಲ್ಲಿ ನಾವು 31st ನಮ್ಮ ಪ್ರೀವಿಯಸ್ ಇಯರ್ನ 31st March ಒಳಗಡೆನೇ ನಾವು ಪೇ ಮಾಡಿರಬೇಕು. 31st March ಆದಮೇಲೆ ನಾವೇನಾದರೂ ಪೇ ಮಾಡಿದ್ದೀವಿ ಅಂದರೆ ನಾವು ಆ ಡಿಡಕ್ಷನ್ಸ್ನ ಕ್ಲೈಮ್ ಮಾಡ್ಕೊಳೋದಕ್ಕೆ ಬರಲ್ಲ. ನೆಕ್ಸ್ಟ್, ಡೇಟ್ ಆಫ್ ಎನ್ಕ್ಯಾಶ್ಮೆಂಟ್ ಆಫ್ ಚೆಕ್ ಆರ್ ಡ್ರಾಫ್ಟ್ ಶೆಲ್ ಬಿ ಟೇಕನ್ ಆ್ಯಸ್ ಡೇಟ್ ಆಫ್ ಡಿಪಾಸಿಟ್ ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾವು ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ನ ಪೇ ಮಾಡಬೇಕಾಗಿರುತ್ತೆ. ನಾವು 30th March ನಾವೇನು ಮಾಡ್ತೀವಿ, ಒಂದು ಚೆಕ್ನ ಕೊಟ್ಟಿರ್ತೀವಿ. ಆ ಚೆಕ್ 31st March ಏನಾಗಿರುತ್ತೆ, ಸಂಡೇ ಆಗಿರುತ್ತೆ. ಅದು ಎನ್ಕ್ಯಾಶ್ ಆಗಿರೋದು ಯಾವಾಗ, 1st April ಎನ್ಕ್ಯಾಶ್ ಆಗಿರುತ್ತೆ. ನಾವಿವಾಗ 30th ಚೆಕ್ನ ಕೊಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಹೇಳಿದ್ರೆ ಆಗಲ್ಲ. ಅದು ಆ್ಯಕ್ಚುಲಿ ಅದು ಎನ್ಕ್ಯಾಶ್ ಆಗಿರೋದು ಯಾವಾಗ, 1st April ಎನ್ಕ್ಯಾಶ್ ಆಗಿರುತ್ತೆ. ಹಂಗಾಗಿ ನಾವು ಡೇಟ್ ಆಫ್ ಡಿಪಾಸಿಟ್ ಯಾವುದನ್ನು ತೊಗೊಳ್ಬೇಕು, 1st April ಅಂತ ತೊಗೊಳ್ಬೇಕೇ ಹೊರತು 30th March ಅಂತ ತೊಗೊಳೋದಕ್ಕೆ ಬರಲ್ಲ. ಇದೆಲ್ಲ ಸೆಕ್ಷನ್ 80C ಬರೋವಂಥ important notes ಅಥವಾ important points. Thank you for watching the video.